ಹಾಯ್ ಎವ್ರಿವನ್, ನನ್ನ ಹೆಸರು ಮಧುಕುಮಾರ್ ಅಂತ ಹೇಳಿ. ಸೊ ನಮ್ಮದು ಬ್ಯಾಂಗ್ಳೂರು. ನಾನು ಕರೆಂಟ್ಲಿ ಪ್ರಿಪ್ರೇಷನ್ ಮಾಡ್ತಾ MNCಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂದು ಕೋಚಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಕೋಚಿಂಗ್ ಕಂಪ್ಲೀಟ್ ಆದ್ರೂ ಐ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ಟೇಕ್ ಅಪ್ ದ ಎಕ್ಸಾಮ್ ಬಿಕಾಸ್ ದೇ ಯೂಸ್ ಟು ಟೆಲ್ ಮಿ ಕಿ ಯು ರೆಫರ್ previous year questions, but I was not getting how we have to refer the previous year questions. Say for example, ನಾನು ಯಾವುದೋ ಒಂದು ಕ್ವೆಶನ್ ನೋಡಿದ್ರೆ ಅದ್ರ ರೈಟ್ ಆನ್ಸರ್ ಏನು ಇಷ್ಟಷ್ಟೇ. ಇವಾಗ 100 ಕ್ವೆಶನ್ಸ್ ನಾನು ನೋಡಬೇಕು ಅಂತಂದರೆ ಆ 100 ಕ್ವೆಶನ್ಸ್ನ ನೋಡ್ಬಿಟ್ಟು ಹೊಟ್ಟೋಗ್ತಿದ್ದೆ. ಬಟ್ ಐ ವಾಸ್ ನಾಟ್ ನೋಯಿಂಗ್ ಹೌ ಐ ಹ್ಯಾವ್ ಟು ಐಡೆಂಟಿಫೈ ದ ಥೀಮ್ಸ್. ಬಟ್ ಇಲ್ಲೇನಾಗುತ್ತೆ, ಸರ್ ನಮಗೆ ಒಂದು ಕ್ಲಾಸ್ ಮಾಡ್ತಾರೆ. ಆ ಕ್ಲಾಸಲ್ಲಿ ನಮಗೆ ಟಾಪಿಕ್ಸ್ ಹೇಳ್ತಾರೆ. ಆ ಟಾಪಿಕ್ಸನ್ನು ನಾವು ನಮ್ಮದೇ ಒಂದು ಸಮಯನ ಕೊಟ್ಟು ನಾವು ವೆಬ್ಸೈಟ್ಗಳಲ್ಲಿ ಕ್ವೆಶನ್ಸನ್ನು ನೋಡಿ ಯಾವ ರೀತಿ ಆ ಕ್ವೆಶನ್ಸ್ನ ಕೇಳ್ತಿದ್ದಾನೆ ಆ ಟಾಪಿಕ್ ಮೇಲೆ ಅನ್ನೋದ್ರ ಮೇಲೆ ನಮ್ಮ ಹ್ಯಾಂಡ್ ರಿಟನ್ನ ನಾವು ನೋಟ್ಸ್ನ ಮಾಡ್ಕೊತೀವಿ. ಸೊ ನಾನು 10th HYT ಬ್ಯಾಚ್ ಸ್ಟೂಡೆಂಟು. ಹಿಸ್ಟ್ರಿ ಈಗ ನಮಗೆ ಕಂಪ್ಲೀಟ್ ಆಗಿದೆ, ಎಕನಾಮಿಕ್ಸ್ ಕಂಪ್ಲೀಟ್ ಆಗಿದೆ. ಫಾರ್ ಶೋರ್ ನಾನು ಹೇಳ್ತಿದ್ದೀನಿ, ಹಿಸ್ಟ್ರಿನ ಅಷ್ಟು ಬಲ್ಗೆ ಬುಕ್ ನೋಡಿದಾಗ ಭಯ ಆಗ್ತಿತ್ತು, ಗುರು ಯಾರು ಓದ್ತಾರೆ ಇದನ್ನು ಅಂತ. ಬಟ್ ಇಲ್ಲಿ ನನಗೆ HYT ಕ್ಲಾಸಸ್ಗೆ ಜಾಯ್ನ್ ಆದಮೇಲೆ ಸೊ ನನ್ನದೇ ಒಂದು ನೋಟ್ಸ್ ರೆಡಿ ಆಗಿಬಿಟ್ಟಿದೆ. ಎಸ್, ಅಫ್ಕೋರ್ಸ್ ಒಂದು 300 ಪೇಜಸ್ಸು ಒಂದು 3 ಬುಕ್ ಏನೋ ಇರ್ಬೋದು. ಬಟ್ ವರ್ತ್ ಇಟ್ ಅದು. ಯಾಕಂತಂದರೆ ಪ್ರತಿಯೊಂದು ಕ್ವೆಶನ್, ಪ್ರತಿಯೊಂದು ಲೈನ್ ಟು ಲೈನ್ ಈಸ್ ಬೇಸ್ಡ್ ಆನ್ PYQ. ಅಂದರೆ ಅದೇ ಕ್ವೆಶನ್ ಬರುತ್ತೆ. ಸೊ ಇವಾಗಲೇ ನಾನು ಯಾವುದಾದ್ರೂ ಒಂದು ಕ್ವೆಶನ್ ಪೇಪರ್ನ ತೊಗೊಂಡು ನೋಡಿದ್ರೆ ಅದು ಪ್ರೀವಿಯಸ್ ಇಯರ್ ಅಂದರೆ ನಾನು ನೋಟ್ಸಿಂದನೇ ಬಂದಿದೆಯಲ್ಲ ಅಂತ ಫೀಲ್ ಆಗುತ್ತೆ. ಅದೇ ರೀತಿ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವಾಗ ಎಕನಾಮಿಕ್ಸ್ ನಾನು ಓದ್ತಿದ್ದೆ. ಸೊ ಜಸ್ಟ್ ಈ ವಿಡಿಯೋ ಮಾಡೋವಾಗ ಸೊ ಹಾಗಾಗಿ ಎಕನಾಮಿಕ್ಸಲ್ಲಿ ಮನಿ ಅನ್ನೋ ಚಾಪ್ಟರ್ನ ನಾನು ಓದ್ತಿದ್ದೆ, ಆಯಿತಾ. ಸೊ ಇದರಲ್ಲಿ ನಾವು ಕಾನ್ಸೆಪ್ಟ್ಸ್ನ ನೋಡ್ಕೊಂಡು ಹೋಗ್ತೀವಿ. ಲೈಕ್ ಜನರಲ್ ಆಗಿ ಇದು ಒಂದು ಥಿಯೋರಿಟಿಕಲ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಲೈಕ್ ಮನಿ ಅಂದರೆ ಏನು, ಅದ್ರ ಎವಲ್ಯೂಷನ್ ಯಾವ ಥರ ಆಯಿತು, ಡಿಫ್ರೆಂಟ್ ಟರ್ಮಿನಾಲಜೀಸ್ ಲೈಕ್ ಫಿಯಟ್ ಮನಿ ಅಂದರೆ ಏನು, ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು, ಮತ್ತು ಲೀಗಲ್ ಟೆಂಡರ್ ಮನಿ ಅಂದ್ರೇನು, ನಾನ್ ಲೀಗಲ್ ಟೆಂಡರ್ ಮನಿ ಅಂದ್ರೇನು ಅಂತೆಲ್ಲ ನಾವು ನೋಡ್ತೀವಿ. ಬಟ್ ನಮಗೆ ಅದು ಯಾವ ರೀತಿ ಎಕ್ಸಾಮಲ್ಲಿ ಕೇಳಿದ್ದಾನೆ ಅನ್ನೋದನ್ನು ನಾವು ರೆಫರ್ ಮಾಡೋದನ್ನು ಮರ್ತು ಬಿಡ್ತೀವಿ. ಸೊ ಇಲ್ಲಿ ನಮಗೆ ಹೇಳ್ತಾರೆ ಇದು ಇಂಪಾರ್ಟೆಂಟ್ ಇದೆ, ಇದು ಇಂಪಾರ್ಟೆಂಟ್ ಇಲ್ಲ. ಸೇ ಲೀಗಲ್ ಟೆಂಡರ್ ಮನಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೋಡ್ಕೊ. ನಾನ್ ಲೀಗಲ್ ಟೆಂಡರ್ ಮನಿ ಡೆಫಿನೇಷನ್ನ ತಿಳ್ಕೊ ಅಂತ ಅಷ್ಟೇ ಹೇಳಿದ್ದಾರೆ. ಅದೇ ರೀತಿ ಫಿಯಟ್ ಮನಿ ಅಂದರೆ ಏನು ಅಂತ, ಫಿಯಟ್ ಮನಿ ಅಂದರೆ ಏನು ಅಂತ ಡೆಫಿನೇಷನ್ ಓದ್ಕೊಂಡಿದ್ದೀನಿ. ಬಟ್ ಎಕ್ಸಾಮಲ್ಲಿ ಕೊಟ್ಟಿಯಾನೆ ₹500, ₹1, ₹100 ಇದು ಮತ್ತು ಇನ್ನೊಂದು ಆಪ್ಷನ್ ಕೊಟ್ಬಿಟ್ಟು $20 ಡಾಲರ್ ಅಲ್ಲ, ಇನ್ನೊಂದೇನೋ ಆಪ್ಷನ್ ಕೊಟ್ಬಿಟ್ಟು ಇದು ಫಿಯಟ್ ಮನಿನ ಅಲ್ವಾ ಅಂತ ಕಂಡುಹಿಡೀರಿ ಅಂತ ಕೇಳಿದ್ದಾನೆ. ಇದರಲ್ಲಿ ಯಾವ್ದು ಫಿಯಟ್ ಮನಿ ಅಂತ ಹೇಳಿ ಕಂಡುಹಿಡಿದಾನೆ. ಸೊ ಅದು ಅವಾಗ 500, 1 ಮತ್ತು 100. ಸೊ ಅದೇ ರೀತಿ ₹1000 ಚೆಕ್, ಅದು ಫಿಯಟ್ ಮನಿ ಅಲ್ಲ. ಸೊ ಈ ರೀತಿ ಕ್ವೆಶನ್ಸ್ ಬರ್ತಿದೆ. ಸೊ ಹೀಗೆ ನಮಗೆ ಥೀಮ್ಸ್ ಐಡೆಂಟಿಫೈ ಮಾಡಿಕೊಂಡು, ಟಾಪಿಕ್ಸ್ನ ಐಡೆಂಟಿಫೈ ಮಾಡಿಕೊಂಡು ಲೈಕ್ ಎಕ್ಸಾಮ್ಗೆ ತುಂಬ ನಮಗೇನೆ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ನಾವು ಇದು ನೋಡಿಲ್ಲ ಅಂತ ಅನಿಸಲ್ಲ. ಓಕೆ, ಆ ರೀತಿ ನಮಗೆ ಒಂದು ಹೆಲ್ಪ್ ಮಾಡಿದೆ HYT ಕ್ಲಾಸಸ್ಸು. ಸೊ ಥ್ಯಾಂಕ್ ಯು ಸೊ ಮಚ್ ಟು ಶಾಂತಮಾರ್ಗ ಟೀಮ್ ಆ್ಯಂಡ್ ಎಸ್ಪೆಷಲಿ ಫಾರ್ ಶಾಂತಪ್ಪ ಸರ್ ಫಾರ್ ಮೇಕಿಂಗ್ ದಿಸ್ HYT ಬ್ಯಾಚಸ್. ಸೊ ಸ್ಟಿಲ್ ಇವಾಗ 12th ಬ್ಯಾಚ್ ರನ್ನಿಂಗ್ ಇದೆ. ಲೆಟ್ ಫ್ಯೂ ಮೋರ್ ಬ್ಯಾಚಸ್ ಕಮ್. ಈವನ್ ಆರ್ ಜೂನಿಯರ್ಸ್ ಶುಡ್ ಬಿ ಏಬಲ್ ಟು let them not waste their time instead of reading whichever unnecessary things which academic angle ಇದೆ ಅದನ್ನೆಲ್ಲ ಓದೋದ್ರ ಬದಲು let them read which is there for exam, which will come for exam. Okay, thank you so much once again.